ಚಾಮುಂಡೇಶ್ವರಿ ದೇವಿ ಜನ್ಮದಿನಾಚರಣೆಗೆ ಕೋಡಿಮಠ ಶ್ರೀಗಳ ಸಾರಥ್ಯ. ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ದೇವಿ ಜನ್ಮದಿನಾಚರಣೆ ಮತ್ತು ದೇವಾಲಯದ 31ನೇ ವಾರ್ಷಿಕೋತ್ಸವವನ್ನು ಕೋಡಿಮಠ ಸ್ವಾಮೀಜಿ ಸಾರಥ್ಯದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಲೋಕ ಕಲ್ಯಾಣಾರ್ಥವಾಗಿ ರೋಗ ರುಜಿನ ದೂರವಾಗಲು ಹಾಗೂ ನಾಡಿನ ಜನತೆಯ ಸುಖ ಸಮೃದ್ಧಿಗಾಗಿ ಚಾಮುಂಡೇಶ್ವರಿ ಮಹಾಯಾಗವು ನಡೆದಿದ್ದು ಎಲ್ಲರಿಗೂ ದೇವಿ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆಶಿಸಿದರು. ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಧಾರ್ಮಿಕ ತಾಣಗಳಿಂದ ಜನರ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ಇತ್ತೀಚೆಗೆ ಜನತೆ ಧಾರ್ಮಿಕ ಪರಂಪರೆಯನ್ನ ಸ್ವಲ್ಪ ಮಟ್ಟಿಗೆ ಮರೆಯುತ್ತಿದ್ದು, ಹೀಗಾಗಿ ಇನ್ನಾದರೂ ಎಚ್ಚೆತ್ತುಕೊಂಡು ಧಾರ್ಮಿಕ ಕೈಂಕರ್ಯಗಳ ಮೂಲಕ ಪೂಜಾ ಪರಂಪರೆಯನ್ನ ಮುಂದುವರಿಸಬೇಕೆಂದು ಸೂಚಿಸಿದರು. ನಾಗಲಾಪುರ ಮಠದ ಶ್ರೀಗಳು ಮಾತನಾಡಿ, ಪ್ರಸ್ತುತ ಹಣದಾಸೆಯಿಂದಾಗಿ ಜನರಲ್ಲಿ ಶಾಂತಿ ನೆಮ್ಮದಿ ಕದಡಿದ್ದು, ಹೀಗಾಗಿ ದೈವ ಪೂಜಾದಿಗಳ ಮೂಲಕ ಆತ್ಮತೃಪ್ತಿ ಹೊಂದಲು ಮುಂದಾಗಬೇಕೆಂದು ನುಡಿದರು. ಎಂಎಲ್ಸಿ ಅನಿಲ್ ಕುಮಾರ್ ಮಾತನಾಡಿ, ಕೋಡಿಮಠದ ಶ್ರೀಗಳ ಎಲ್ಲ ಭವಿಷ್ಯ ನಿಜವಾಗಿದ್ದು, ಭಕ್ತರು ಸ್ವಾಮೀಜಿ ಅನುಗ್ರಹ ಪಡೆದುಕೊಳ್ಳುವ ಮೂಲಕ ಉನ್ನತಿ ಸಾಧಿಸಬೇಕೆಂದು ತಿಳಿಸಿದರು. ಚೌಡೇಶ್ವರಿ ದೇಗುಲದ ಧರ್ಮದರ್ಶಿ ಚಂದ್ರಣ್ಣ, ಕಲಾವಿದ ಜ್ಞಾನಮೂರ್ತಿ, ಶ್ರೀನಿವಾಸ್, ಆರ್ ಅಶೋಕ್, ಸಿಜಿ ಮುರಳಿ ಇದ್ರು. ಫೋಟೋ ಕ್ಯಾಪ್ಷನ್: ಕೋಲಾರದ ಲಕ್ಷ್ಮೀಸಾಗರ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನಡೆದ ದೇವಿ ಜನ್ಮ ದಿನಾಚರಣೆಯಲ್ಲಿ ಕೋಡಿಮಠ ಶ್ರೀಗಳು ಭಾಗವಹಿಸಿದ್ರು. దాన ధర్మము వల్ల స్వర్గము, తన్ను తెలిసిన మోక్షము, తన్ను తెలిసిన గురుడే దైవము అమర శ్రీనారాయణ. ದಾನ ಧರ್ಮ ಮಾಡುವುದರಿಂದ ಸ್ವರ್ಗಸುಖ ಪ್ರಾಪ್ತಿಯಾಗ್ತದೆ ಎನ್ನುವಂತಹದನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥವರು ಡಾಕ್ಟರ್ ಶ್ರೀ ಅರ್ಥ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಅವರು ಬಂದಿದ್ದಾರೆ. ಶಿವಕುಮಾರ್ ಅವರು ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೇನೆ. ಬರೀ ನಾಗೆ ನಿಂತ್ಕೊಳ್ಳಿ ಸರ್, ಚಂದ್ರನ್ ಹಾಗೆ ನಿಂತ್ಕೊಳ್ಳಿ ಸರ್. ಹಂಗೆ ಚಂದ್ರ ಒಂದೇ ಒಂದು ಸೆಕೆಂಡ್ ಹಾಗೆ ರೀ. ಒಂದು ಸೆಕೆಂಡ್ ಓಕೆ ಓಕೆ. Oh,
ನಮ್ಮ ಇಲ್ಲಿ MLA ಬಗ್ಗೆ ನಾನು ತಿಳ್ಕೊಂಡಿದ್ದೆ, ನೀರು ಬಗ್ಗೆ ತಿಳ್ಕೊಂಡಿದ್ದೆ. 700 ದೇವಾಲಯವನ್ನು ಕಟ್ಟಿದ್ದಾರೆ ಅಂತ ನನ್ನ ಅರಿವು ಹೇಳ್ತಾ ಇದ್ದೆ. ಆ ಇಂಥ ಜನಮುಂದಾಳಗಳ ಸ್ಥಳದಲ್ಲಿ ನಾಡು ಬೆಳೀತದೆ, ಇನ್ನೂ ಹೆಚ್ಚಾಗಿ ಬೆಳೀಲಿ. ನೀವೆಲ್ಲರಿಗೂ ಚಾಮುಂಡೇಶ್ವರಿ ಕೃಪೆ ಮಾಡಲಿ, ಲಕ್ಕಳಾಗಿ ಹಾರೈಸಿ ನಮ್ಮ ಮಾತನ್ನು ವಂದನೆ, ಅಭಿನಂದನೆ. ನಾನು ಕಳೆದ 10 ವರ್ಷಗಳಿಂದ 2016ರಲ್ಲಿ 2015ರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತ ಮೇಲೆ ಚಂದ್ರಣ್ಣ ಸೋತಿದ್ಯಾ ಅಂತೇಳಿ ಬೇಸರ ಮಾಡ್ಕೊಳ್ಬೇಡ, ನಿರಾಶೆ ಆಗ್ಬೇಡ, ನಾನು ಸ್ವಾಮೀಜಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ, ನಿನಗೆ ಅಲ್ಲಿ ಆಶೀರ್ವಚನ ಮಾಡಿಸ್ತೇನೆ, ಸ್ವಾಮೀಜಿಗಳ ಆಶೀರ್ವಾದ ನಿನಗೆ ಇರ್ತದೆ ಅಂತೇಳಿ ನನ್ನನ್ನು ಕರ್ಕೊಂಡು ಹೋದ ದಿವಸದಿಂದ ಇಲ್ಲಿವರೆಗೂ ಪ್ರತಿ ವರ್ಷ ತಾಯಿಯ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕಾಗ್ಬೋದು ಅಥವಾ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿವಸ ನಮಸ್ಕರಿಸುತ್ತಾ, ಚಂದ್ರಣ್ಣ ಈ ಭಾಗದಲ್ಲಿ ಸತತವಾಗಿ ಈ ಭಾಗದ ಜನರ ಶ್ರೇಯೋಭಿಲಾಷೆಗೆ ಸತತವಾಗಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ, ಪೂಜಾ ಕೈಂಕರ್ಯಗಳನ್ನ ನಡೆಸ್ಕೊಳ್ತಾ ಬಂದಿದ್ದಾರೆ. ಅದರ ಭಾಗವಾಗಿ ಇವತ್ತು ಕೂಡ ಇಬ್ಬರು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಚಂಡಿಕಾ ಹೋಮದ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಿ ತಾಯಿಯ ಹುಟ್ಟುಹಬ್ಬವನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ವಿಜೃಂಭಣೆಯಾಗಿ ಆಚರಣೆ ಮಾಡಿ ಒಂದು ಸಹಸ್ರ ವರ್ಷಗಳ ಭವ್ಯ ದಿವ್ಯ ಇತಿಹಾಸವುಳ್ಳಂತಹ ಶ್ರೀಮಠ ಶ್ರೀಮದ್ ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠ. ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಗ್ರಾಮದಲ್ಲಿ ವರ್ಷವೂ ನಡೆಯುವ ರೀತಿಯಲ್ಲಿ ಇವತ್ತು ಅದ್ದೂರಿಯಾಗಿ ಚಾಮುಂಡೇಶ್ವರಿ ತಾಯಿ ಉತ್ಸವ ಹಾಗೂ ಪೂಜೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ. ಅದೇ ಯಾಕಂದ್ರೆ ನಮಗೆ ದೇವಸ್ಥಾನ ಪೂಜೆ ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಒಂದು ಸುಖ ಆಗ್ಬೋದು, ಕಷ್ಟಗಳು ಯಾರಿಗೂ ಬರಬಾರದು. ಬಂದರೂ ಯಾರಿಗೆ ಹೇಳ್ಕೋಬೇಕು ಅಂದ್ರೆ ಆ ದೇವಸ್ಥಾನದಲ್ಲಿ ಹೋಗಿ ಆ ತಾಯಿಗೆ ಹೇಳಿ ನಮ್ಮ ಕಷ್ಟ ಹಿಂಗಿದೆಯಮ್ಮ, ಈ ರೀತಿಯಲ್ಲಿ ನಮ್ಮನ್ನು ಕಾಪಾಡುವಂತ ಅವ್ರ ಮನಸ್ಸು ಸಂತೋಷ ಪಡಿಸ್ಕೊಂಡು ಆ ದೇವಿಗೆ ಇರೋದು ಎಲ್ಲವನ್ನೂ ಅವ್ರ ಹತ್ರ ಆನೆ ನಮ್ಮ ಪಬ್ಲಿಕ್ ಆಗಿ ನಮ್ಮ ಸ್ನೇಹಿತರು ಸಂಬಂಧಿಕರು ಯಾರಿಗೂ ನಮ್ಮ ಕಷ್ಟ ಸುಖಗಳನ್ನ ನಾವೆಲ್ಲವನ್ನೂ ಹೇಳ್ಕೊಳಕ್ ಆಗೋದಿಲ್ಲ. ಆದ್ರಿಂದ ಆ ದೇವರ ಹತ್ರ ಏನಾದ್ರು ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಕೂಡ. ಅದು ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತ, ಅದು ನಾವು ಮಳೆ ಮಾಡ್ಬೇಕಾಗುವಂತ ಒಂದು ಕಾರ್ಯ ಇಲ್ಲ ಅದನ್ನ. ಅದರಿಂದ ಇವತ್ತು ನಮ್ಮ ಲಕ್ಷ್ಮೀಸರ ಗ್ರಾಮದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಈ ದೇವಸ್ಥಾನಗಳ ಕಾರ್ಯಕ್ರಮಗಳು ಹೆಂಗೆ ಅಂತ ಹೇಳಿದ್ರೆ, ನಾವು